ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ವಿತ್ ಕುಚ್ಚು ಅಥವಾ ವಿತೌಟ್ ಕುಚ್ಚು ಡಿಸೈನ್ ಇತ್ತು. ನಾನಿಲ್ಲಿ ಕುಚ್ಚು ಕಟ್ಟಿದ್ದೀನಿ, ಬಟ್ ವಿತೌಟ್ ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಸೊ ಕುಚ್ಚು ಕಟ್ಟಿಲ್ಲ ಅಂದರೂ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ ಕಾಂಬಿನೇಷನ್ ನೋಡಿ, ತುಂಬ ಲೈಟ್ ಕಲರ್ ಕಾಂಬಿನೇಷನು, ರೋಸ್ ಪಿಂಕ್ ಮತ್ತು ಸಿಲ್ವರ್ ಕಲರು. ಸೊ ಈ ರೀತಿ ನಾವು ಸಿಲ್ವರ್ ಬೀಡ್ಸ್ ತೊಗೊಂಡಿದ್ದೀವಿ. ಸಿಲ್ವರ್ ಜರಿ ಇದೆಲ್ಲ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಸೊ ಮೀಡಿಯಮ್ ಕೂಡ ನಡೆಯುತ್ತೆ. ಅದನ್ನು 6 ದಾರಾಗೆ ಈ ಥರ ಪೋಣಿಸಿ ನಾನು ಇಟ್ಕೊಂಡಿದ್ದೀನಿ. ಪೋಣ್ಸ್ ಇಟ್ಕೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರನೇ. ನಾನು ಇವಾಗ 10 ನಂಬರ್ ನೀಡಲ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. 11, 9 ಆದರೂ ನಡೆಯುತ್ತೆ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದೆರಡು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಅಥವಾ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು. ಸೊ ದಾರದಲ್ಲಿ ನಾವು ಬೀಡ್ಸ್ಗಳನ್ನ ಆಲ್ಮೋಸ್ಟ್ ಪೋಣ್ಸ್ ಇಟ್ಕೋಬೇಕಾಗತ್ತೆ, ಫುಲ್ ಸ್ಯಾರಿಗೆ ಆಗೋಷ್ಟು. ಇವಾಗ 2 ಸತಿ ಸಿಂಗಲ್ ಕ್ರೋಶೆ ಆಯಿತು. 2 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ವ ನೀಡಲ್ ಮೇಲೆ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ 2 ಚೈನು, 1 ಕಂಬ ಮಾಡ್ತಾಯಿದ್ದೀನಿ. ಸೊ 2 ಚೈನು, 1 ಡಬಲ್ ಕ್ರೋಶೆ, ಮತ್ತು ಅಲ್ಲಿಂದ 2 ಚೈನ್ಸ್ನ ಹಾಕೋತೀನಿ. 2 ಚೈನು, 1 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಫಸ್ಟ್ 2 ಚೈನ್, 1 ಕಂಬ ಹಾಕಬೇಕು. ನೆಕ್ಸ್ಟ್ 2 ಚೈನು, 1 ಕಂಬ. ಅದು 2 ಚೈನು 1 ಕಂಬದ ಮಧ್ಯ ಪ್ಲೇಸ್ ಇರುತ್ತಲ್ಲ ಫ್ರೆಂಡ್ಸ್, 2 ಚೈನು 1 ಕಂಬದ ಮಧ್ಯ ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಈ 3 ದಾರ ಇರುತ್ತಲ್ವ, ಇವಾಗ ಫಸ್ಟ್ 2 ದಾರ 1 ಮಾಡ್ಕೊಳ್ತೀನಿ, ಮತ್ತೆ 2 ದಾರನ 1 ಮಾಡ್ಕೊತೀನಿ. ಸೊ 1 ಡಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಗ್ಯಾಪಲ್ಲಿ ಹೋಗಿ 2 ಚೈನು 1 ಕಂಬ ಒಳಗಡೆ ಹೋಗಿ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊ. ಸೊ ಈ ರೀತಿ ಡಬಲ್ ಕ್ರೋಶೆಗಳನ್ನ ಹಾಕ್ತಾಯಿದ್ದೀನಿ. ಈ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ 2 ಚೈನು ಮತ್ತು 1 ಕಂಬದ ಸೆಂಟ್ರಲ್ ಪ್ಲೇಸ್ ಇರುತ್ತೆ ಅಲ್ವಾ, ಅಲ್ಲಿ ನಾವು ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಟ್ಟು 5 ಕಂಬಗಳನ್ನ ಹಾಕೋತೀನಿ ಫ್ರೆಂಡ್ಸ್. 2 ಚೈನ್ಸ್ನ ಬಿಟ್ಟು ನಾನು 5 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತೀನಿ ಫಸ್ಟ್. ಸೊ ಅದೇ ಪ್ಲೇಸಲ್ಲೇ ಹಾಕಬೇಕು, ಅದೇ ಹೋಲ್ ಗ್ಯಾಪಲ್ಲೇ ಕಂಬಗಳನ್ನ ಮಾಡ್ಕೊಳ್ಳೋಣ. ಫಸ್ಟ್ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1, ಈ ರೀತಿ 5 ಡಬಲ್ ಕ್ರೋಶೆನ ಫಿಲ್ ಮಾಡಿದ್ದೀನಿ. ಸೊ 5 ಡಬಲ್ ಕ್ರೋಶೆ ಆದ ತಕ್ಷಣ ನಮಗೆ ಒಂದು ಚಿಕ್ಕ ಸ್ಲ್ಯಾಂಟಿಂಗ್ ಆರ್ಚ್ ಟೈಪ್ ಆಗುತ್ತೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಂಡು ನೋಡಿ ಬಟ್ಟೆಗೆ ಇಡ್ತೀನಿ. ಬಟ್ಟೆಗೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ನ ಸ್ಟ್ರೇಟಾಗಿ ಇಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1, 2 ದಾರ 1, ಇಲ್ಲಿ 1 ಡಬಲ್ ಕ್ರೋಶೆ ಹಾಕ್ತೀನಿ. ಡಬಲ್ ಕ್ರೋಶೆ ಹಾಕಿ ನೋಡಿ ಸ್ಟಾರ್ಟಿಂಗಿಂದ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಆಯ್ತಲ್ಲ, ಇಲ್ಲಿ ಕೂಡ 2 ಚೈನ್ಸ್ನ ಮಾಡ್ತೀನಿ. ಇಲ್ಲಿ 1 ಕಂಬ ಆದ ತಕ್ಷಣ 2 ಚೈನ್ಸ್ನ ಮಾಡ್ಕೋತಾ ಇದ್ದೀನಿ. 2 ಚೈನ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗು ಏನೂ ಬರಲ್ಲ ನಮಗೆ. ಸೆಕೆಂಡ್ ಆರ್ಚ್, ಫಸ್ಟ್ ಆರ್ಚಿಗೆ ನಮಗೆ ಬೀಡ್ ಬರಲ್ಲ. ಸೆಕೆಂಡ್ ಸ್ಲ್ಯಾಂಟಿಂಗ್ ಆರ್ಚಿಗೆ ನೋಡಿ ಬೀಡನ್ನ ಈ ಥರ ಒಂದು ಸ್ಲೈಡ್ ಮಾಡ್ಕೊಳ್ಳೋಣ. ಒಂದೇ ಒಂದು ಬೀಡನ್ನ ಹಾಕೋಬೇಕು. ಅದನ್ನು ಬೀಡ್ ಲಾಕ್ ಮಾಡಬೇಕು. ನೋಡಿ ಈ ಥರ ಜಸ್ಟ್ ನಾವು 2 ಚೈನ್ ಹಾಕಿ ನೀಡಲ್ನ ಇಟ್ಕೊಂಡಿರೋದು ಬೀಡನ್ನ ಈ ಥರ ಎಳ್ಕೊಂಡು ಬಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ಮೇಲೆ ಆ ಬೀಡನ್ನ ರೈಟ್ ಸೈಡಿಗೆ ಈ ಥರ ನೋಡಿ ಲೆಫ್ಟಿಗೆ ಇರುತ್ತಲ್ಲ, ಜಸ್ಟ್ ಹಿಂಗೆ ಮಾಡ್ಕೊತೀನಿ. ರೈಟ್ ಸೈಡಿಗೆ ಮಾಡಿಕೊಂಡು ಅದು 2 ಚೈನ್ ಇರುತ್ತಲ್ಲ ಅಲ್ಲಿ ನಾನು ಆ ಕಾರ್ನರ್ಗೆ ನೀಡಲ್ನ ಹಾಕಿದ್ದಾರೆ ಅಂತಂದು ಅಲ್ಲೊಂದು ಲಾಕ್ ಮಾಡ್ತೀನಿ. ಯಾಕಂದರೆ ಆರ್ಚ್ ಔಟ್ಸೈಡ್ ಬಂದಂಗೆ ಕಾಣಬೇಕು ನಮಗೆ, ಕಂಬದ್ದು ಮಧ್ಯದಲ್ಲಿ ಬಂದಿರೋ ಥರ ಕಾಣಿಸ್ಬಾರ್ದು. ಸೊ ಇನ್ ಬಿಟ್ವೀನ್ ಕಾಣಿಸ್ಬಾರ್ದು, ಬೀಡು ಔಟ್ಸೈಡ್ ಕಾಣಿಸ್ಬೇಕು. ಅದಕ್ಕೋಸ್ಕರ ಅದಾಗಿದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ನಾವೇನು ಕಂಬ ಹಾಕಿದ್ವಿ ಸ್ಯಾರಿಗೆ ಆ ಪ್ಲೇಸಿಗೆ ನಾವು ಮತ್ತೆ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 1 ಮಾಡಿದೆ ಅಲ್ವಾ, ಅದೇ ರೀತಿ 5 ಕಂಬಗಳನ್ನ ಮಾಡ್ಕೋತೀನಿ. ಸ್ಟಾರ್ಟಿಂಗ್ 2 ಚೈನ್ನ ಬಿಟ್ಟು 5 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೋತೀನಿ. ಬೀಡ್ ಆದಮೇಲೆ 5 ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಸೊ ಇದು ನಿಮ್ಗೆ ಸ್ವಲ್ಪ ಯುನೀಕ್ ಅನಿಸುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಕಡೆನೂ ನಾನಿಲ್ಲಿ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ, ಬೇಕಂದರೆ ಮೀಡಿಯಮ್ ಸೈಜ್ ಕೂಡ ನೀವು ತೊಗೋಬೋದು. ಪ್ರತಿಯೊಂದು ಆರ್ಚಿಗೂ ಮೀಡಿಯಮ್ ಸೈಜ್ ಬೀಡ್ ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ 1 by 1 ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸೆಕೆಂಡ್ ಸ್ಟೆಪ್ ಇನ್ನೊಂದು ಸ್ಟೆಪ್ ಬರುತ್ತೆ ನಮಗೆ. ಸೊ ಅದಕ್ಕೋಸ್ಕರ 1 by 1 ಆಲ್ಟರ್ನೇಟ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತು 5 ಡಬಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಳ್ಳೋಣ ಬಟ್ಟೆಗೆ. ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. 1ಕ್ಕೆ ಬರಲ್ಲ ಸ್ಟಾರ್ಟಿಂಗ, ಸೆಕೆಂಡ್ 1ಗೆ ಈ ಥರ ಔಟ್ಸೈಡ್ ಥರ ಟಿಪ್ಪಲ್ಲಿ ಮೇಲೆಗಡೆ ಬರೋ ಥರ ಬರುತ್ತೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1,
ಮತ್ತು 2 ಥರ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ಅಲ್ಲಿಂದ 2 ಚೈನ್ ಮಾಡಿಕೊಂಡು ಸೊ ಇಲ್ಲಿ ಇವಾಗ 3rd ಆರ್ಚ್ ಅಲ್ವಾ, ನಾವು ಬೀಡನ್ನ ಯೂಸ್ ಮಾಡೋದಿಲ್ಲ, ಹಾಗೆಯೇ 5 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸೊ 5 ಡಬಲ್ ಕ್ರೋಶೆನ ಇದರಲ್ಲಿ ಫಿಲ್ ಮಾಡ್ಕೊಳ್ಳೋಣ. ಇದೊಂದು ಚಿಕ್ಕದು ಮಿನಿ ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ. ಸೊ ಜಸ್ಟ್ ಇದನ್ನೇ ಹಾಕಿ ಕುಚ್ಚು ಕಟ್ಟಿದ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲ ಬ್ರೈಡಲ್ಗೆ ಚೆನ್ನಾಗಿರುತ್ತೆ, ಸಾರಿ ಇದು ಮೈಸೂರು ಸಿಲ್ಕ್ ಚೆನ್ನಾಗಿರುತ್ತೆ, ಕಾಟನ್ ಸಿಲ್ಕು ಮೈಸೂರು ಸಿಲ್ಕ್ಗೆ. ಸೊ ಜಸ್ಟ್ ಈ ಥರ ಬಿಗ್ ಬೀಡ್ ಅಲ್ದಿರೋ ಮೀಡಿಯಮ್ ಸೈಜ್ ಬೀಡು ಪ್ರತಿಯೊಂದು ಆರ್ಚಿಗೆ ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರ ಅಂತಂದು 2 ಥರ 1 2 ಥರ 1 ಡಬಲ್ ಕ್ರೋಶೆ ಮಾಡಿದೆ. ಡಬಲ್ ಕ್ರೋಶೆ ಮಾಡಿದ ತಕ್ಷಣ 2 ಚೈನ್ಸ್ನ ಮಾಡ್ಕೊಳ್ಳೋಣ. 2 ಚೈನ್ನ ಮಾಡ್ಕೊಂಡಿದ್ದ ತಕ್ಷಣ ದಾರನ ಈ ಥರ ಸ್ಲೈಡ್ ಮಾಡ್ಕೊಳ್ಳೋಣ, ಜರುಗಿಸ್ಕೊಳ್ಳೋಣ. ವರ್ಕ್ ಮಾಡೋ ಕಡೆ ನಾವು ಈ ಥರ ಬೀಡನ್ನ ಸ್ಲೈಡ್ ಮಾಡಿಕೊಂಡು ಜರುಗಿಸ್ಕೊಂಡು ನೋಡಿ, ಜಸ್ಟ್ ಆ ಥ್ರೆಡ್ ಇರುತ್ತಲ್ಲ ಬೀಡ್ ಆ ಸೈಡು ಅದನ್ನು ಲಾಕ್ ಮಾಡ್ಕೊತೀನಿ. ಆ ಬೀಡ್ ಏನಿದೆ ರೈಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ, ಆ ಫಿಂಗರಿಂದ ಹೆಲ್ಪಿಂದ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಟರ್ನ್ ಮಾಡಿಕೊಂಡು ದಾರನ ತೊಗೊಂಡು ಬಂದು 2 ದಾರ ಸೇರಿ ಅಂದರೆ ಲಾಕ್ ಮಾಡ್ಕೊಬಿಡ್ಬೇಕು. ಲಾಕ್ ಮಾಡ್ಕೊಳ್ಳೋದು, ಲಾಕ್ ಮಾಡಿ ಆದಮೇಲೆ ಮತ್ತೆ 5 ಕಂಬಗಳನ್ನ ಹಾಕ್ಕೊಳ್ಳೋದು. ಅವಾಗ ನಮಗೆ ಔಟ್ಸೈಡ್ ಬಂದಿರೋ ಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಮಾಡ್ಕೋಬೇಕು. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್, ಪೂರ್ತಿ ಸ್ಯಾರಿನ. ಫಸ್ಟ್ ಸ್ಟೆಪ್ಪು ಇದೇ ಥರ ಮಾಡ್ಕೊಂಡು ಹೋಗೋಣ. ಸೊ ಸೆಕೆಂಡ್ ಸ್ಟೆಪ್ ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸೊ ಈ ರೀತಿ ಆರ್ಚ್ಗಳನ್ನ ಮಾಡ್ಕೊಂಡು ಹೋಗೋಣ 1 by 1. ಒಂದಕ್ಕೆ ಬೀಡ್ ಇರಲಿ, ಒಂದಕ್ಕೆ ಬೀಡ್ ವಿತೌಟ್ ಬೀಡ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬಿಗ್ ಬೀಡ್ ಬದಲು ಮೀಡಿಯಮ್ ಸೈಜ್ ತೊಗೋಬೇಕಾದ್ರೆ ತೊಗೋಬೋದು, ನಾನು ಇಲ್ಲಿ ಬಿಗ್ ತೊಗೊಂಡಿನಿ. ಸೊ ಆ್ಯಕ್ಚುಲಿ ಇದು ಕಲರ್ ಕಾಂಬಿನೇಷನ್ ತುಂಬ ಲೈಟ್ ಪೇಲ್ ಕಲರ್ ಇದೆಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಸ್ವಲ್ಪ ಲಿಟಲ್ ಬಿಟ್ ಡಾರ್ಕ್ ಮಾಡಿದ್ದೀನಿ. ಗ್ರೇ ಅಂದರೆ ಸಿಲ್ವರ್ ಕಲರ್ ಆ್ಯಸ್ ಇಟ್ ಈಸ್ ಸಿಲ್ವರ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಲೈಟ್ ಅನಿಸುತ್ತೆ ನಮಗೆ. ಓವರಾಲ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಆಗಿದೆ ಡಿಸೈನು, ಟ್ರೈ ಮಾಡಿ. ಸೊ ಸ್ಟಾರ್ಟಿಂಗು ನೋಡಿ ಇದೇ ಟಿಪ್ಪಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಜಸ್ಟ್ ಇದು ತುಂಬ ಈಸಿ ಫ್ರೆಂಡ್ಸ್ ಡಿಸೈನ್ ಇದು. ಸೆಕೆಂಡ್ ಆರ್ಚ್ ತುಂಬ ಬೇಗ ಆಗೋಗುತ್ತೆ. ನಾನು ಫಸ್ಟು 3 ಚೈನ್ಸ್ನ ಹಾಕ್ಕೋತೀನಿ. ಇಲ್ಲಿ 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸೊ 3 ಚೈನ್ಗಳನ್ನ ಹಾಕ್ಕೊಂಡು ನಾನಿಲ್ಲಿ 7 ಎಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 3 ಚೈನ್ಸ್ ಏನಿದೆ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ನಲ್ಲ, ಆ ಲಾಕ್ ಒಳಗಡೆ ನೀಡಲ್ನ ಹಾಕ್ತೀನಿ. ದಾರನ ತೊಗೊಂಡು ಬಂದು ಸೊ ಇಲ್ಲಿ ಕಂಬ ಮಾಡ್ತೀನಿ ಡಬಲ್ ಕ್ರೋಶೆ. 3 ದಾರ ಇರುತ್ತಲ್ವಾ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, ಇನ್ನೂ 2 ದಾರ ಮಿಕ್ಕತ್ತೆ 1 ಮಾಡ್ಕೊಳ್ಳೋಣ. ಒಂದು ರಿಂಗ್ ಟೈಪ್ ಆಗುತ್ತೆ. ಸೊ 3 ಚೈನು ಆ ಸೈಡ್ 1 ಕಂಬ, ಕ್ಲೋಸ್ಡ್ ಸರ್ಕಲ್ ಟೈಪ್ ಒಳಗಡೆ ಗ್ಯಾಪ್ ಇರುತ್ತೆ. ಮತ್ತಲ್ಲಿಂದ 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ನೋಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ಬ್ಯಾಕ್ ಸೈಡ್ ಅಂದರೆ ಅದ್ರ ಕೆಳಗಡೆ ನಾನು 3 ಚೈನು 1 ಕಂಬ ಮಾಡಿದ್ನಲ್ಲ, ಅದು ಸೆಂಟ್ರಲ್ ಗ್ಯಾಪ್ ಇರುತ್ತೆ. ಆ ಸೆಂಟ್ರಲ್ ಗ್ಯಾಪಲ್ಲಿ ನೀಡಲ್ನ ಹಾಕಿದಾರ ಅಂತಂದು ಇಲ್ಲಿ ಕೂಡ 2 ದಾರ 1 ಮತ್ತು 2 ದಾರ 1 ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀವಿ. ಸೊ ಮತ್ತೆ 3 ಚೈನ್ ಮಾಡೋಣ. 1 ಚೈನ್ 2 ಚೈನ್ 3 ಚೈನ್ ಮಾಡೋಣ. ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 3 ಚೈನು 1 ಕಂಬ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರ ತಂದು 2 ದಾರ 1 ಮತ್ತು 2 ದಾರ 1. ಸೊ ಈ ರೀತಿ ಒಂದು ರಿಂಗ್ ಟೈಪ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. 3 ಚೈನ್ ಒಂದು ಸೈಡು, ಇನ್ನೊಂದು ಸೈಡು 1 ಕಂಬ, ಅದು 2 ಕಂಬ ಏನಾರು ಒಂದು ರಿಂಗ್ ಟೈಪ್ ಫಾರ್ಮ್ ಆಗುತ್ತೆ. ಆ ರೀತಿಯೇ ಮಾಡ್ಕೊಂಡು ಹೋಗಬೇಕು. ಕಂಬನ ನಾವು ಬ್ಯಾಕ್ ಸೈಡ್ ಇರೋ ಅಂದರೆ ಪ್ರೀವಿಯಸ್ ರಿಂಗ್ ಒಳಗಡೆ ನಾವು ಕಂಬನ ಮಾಡ್ಕೊಳ್ಳೋದು. 3 ಚೈನ್ ಫಸ್ಟ್ ಹಾಕೋಣ. 4 ಆಯ್ತಲ್ವ, ಇನ್ನೂ 1 ಮಾಡೋಣ. 3 ಚೈನ್ ಹಾಕೋಣ. 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ರಿಂಗ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1 2 ದಾರ 1 ಈ ರೀತಿ 5 ರಿಂಗ್ಸ್ ಆಗುತ್ತೆ. ಸೊ 5 ರಿಂಗ್ಸ್ನ ಮಾಡಿಕೊಂಡು ನಾವು ನೆಕ್ಸ್ಟ್ ನೋಡಿ ಆಲ್ಟರ್ನೇಟ್ ಮಾಡಿರ್ತೀವಲ್ಲ ವಿತೌಟ್ ಬೀಡ್ ಆರ್ಚಿಗೆ ನಾವು ಲಾಕ್ ಮಾಡ್ತೀವಿ. ಆ ಟಿಪ್ ಇರುತ್ತೆ ಫ್ರೆಂಡ್ಸ್ ನೋಡಿ, 2 ಚೈನ್ ಹಾಕಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆ ಅಲ್ವಾ, ಆ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ 2 ಚೈನು ಆ ಕಂಬದ ಮೇಲೆ ಇರೋ ಚೈನ್ ಗ್ಯಾಪಿಗೆ ನಾನು ಟಿಪ್ಪಿಗೆ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್ ಇದು ನಾನು 5 ರಿಂಗ್ ಹಾಕಿದ್ದೀನಿ, ಬೇಕಂದರೆ 6 ಕೂಡ ಹಾಕೋಬೋದು. ನಾನಿಲ್ಲಿ 5th ಅಂದರೆ 5 ರಿಂಗ್ಸ್ ಹಾಕಿದ್ರೆ ಮಿಡಲ್ ರಿಂಗಿಗೆ ಕುಚ್ಚು ಕಟ್ಬೋದು ಅಂದ್ಬಿಟ್ಟು 5 ರಿಂಗ್ಸ್ ಹಾಕಿದ್ದೀನಿ. ಸೊ ಇವನ್ ನೀವು ವಿತೌಟ್ ಕುಚ್ಚು ಡಿಸೈನ್ ಅಂದರೆ 6 ರಿಂಗ್ಸ್ ಕೂಡ ಮಾಡ್ಕೋಬೋದು. ಆರ್ಚ್ ಇಂಚೂರು ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಬರುತ್ತೆ, ನೀಟಾಗಿ ಬರುತ್ತೆ.
ಸೊ ಅಲ್ಲಿಂದ ಮತ್ತೆ ನಾನು 3 ಚೈನ್ ಹಾಕೋತೀನಿ, ನೀಡಲ್ ಮೇಲೆ ದಾರ ಸುತ್ಕೋಬೇಕು. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಲಾಕ್ ಮಾಡಿರ್ತೀವಿ ಅಲ್ಲ, ಆ ಲಾಕ್ಗೆ ಲಾಕ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಒಂದು ಮತ್ತು 2 ದಾರ ಒಂದು ಸತಿ ಈ ರೀತಿ ಒಂದು ಕಂಬ ಮಾಡ್ಕೊಳ್ತೀನಿ. ಕಂಬ ಆದಮೇಲೆ ಮತ್ತೆ 3 ಚೈನ್ ಮಾಡಿಕೊಂಡು ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ಪ್ರೀವಿಯಸ್ಸಲ್ಲಿ 3 ಚೈನು ಮತ್ತು ಒಂದು ಕಂಬ ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಒಂದು ಕಂಬ ಮಾಡ್ಕೊಳ್ಳೋದು. ಇದೇ ರೀತಿ 3 ಚೈನು ಒಂದು ಕಂಬ, 3 ಚೈನು ಒಂದು ಕಂಬ ಆ ಥರ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಸೆಂಟರ್ 3rd ಚೈನ್ ಅಂದರೆ 3rd ರಿಂಗ್ ಗ್ಯಾಪಿಗೆ ನಮಗೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಅದು ಅಷ್ಟೇ 1 by 1 ಕುಚ್ಚು ಕಟ್ಟಿದ್ದೀನಿ. ಸೊ ನಾಟ್ ನೆಸಸರಿ, ಬೇಕಂದರೆ ಕುಚ್ಚು ಕಟ್ಕೋಬೋದು, ಎಲ್ಲದಕ್ಕೂ ಕಟ್ಬೋದು. ಬೇಡ ಅಂದರೆ ಗ್ಯಾಪ್ಸ್ ಬಿಟ್ಬಿಟ್ಟು ನೀವು ಎಷ್ಟು ಆರ್ಚಿಗೆ ಒಂದು ಕುಚ್ಚು ನಿಮ್ಗೆ ಎಷ್ಟು ಕುಚ್ಚುಗಳು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೌಂಟಿಂಗ್ಸ್ ನೀವು ನೋಡ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಬಿಡೋದು ವಿತೌಟ್ ಕುಚ್ಚು ಅಂದರೆ ಹಾಗೆ ಕೂಡ ಚೆನ್ನಾಗಿರುತ್ತೆ. ಸೊ ಮತ್ತೆ 3 ಚೈನ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿಕೊಂಡು ಒಂದು ಕಂಬ ಮಾಡ್ಕೊಳ್ಳೋಣ. ಈ ರೀತಿ 5 ರಿಂಗ್ ಫಾರ್ಮ್ ಆಯ್ತಲ್ವ, ಇವಾಗ ಲಾಕ್ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಜಸ್ಟ್ ಟಿಪ್ಪಿಗೆ ಲಾಕ್ ಮಾಡೋದು. ಈ ಡಿಸೈನ್ ಅಂತೂ ಈ ಸ್ಟೆಪ್ ಅಂತೂ ತುಂಬ ಈಸಿಯಾಗಿ ಆಗೋಗುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಈಸಿಯಾಗಿ ಆಗೋಗುತ್ತೆ, ಬೇಗ ಆಗೋಗುತ್ತೆ ಫಾಸ್ಟಾಗಿ. ಸೊ ನಿಮ್ಗೆ ಹಾಕಿದ್ದೆ ಗೊತ್ತಾಗೋದಿಲ್ಲ, ಅಷ್ಟು ಫಾಸ್ಟಾಗಿ ಮುಗಿದೋಗುತ್ತೆ. ಈ ರೀತಿ ಕಾಣಿಸುತ್ತೆ ನೋಡಿ. ಇಷ್ಟೇ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿಯಾಗಿ ತುಂಬ ನೀಟಾಗಿ ಹಾಕ್ಬೋದು. ನಮಗೆ ಸ್ಟಿಫ್ನೆಸ್ ಬೇಕು ಅಂದರೆ ನಾನು 7 ಎಳೆ ತೊಗೊಂಡಿದ್ದೀನಿ ದಾರಾನ, ನೀವು 8 ಕೂಡ ತೊಗೋಬೋದು. ಬಟ್ ನೀಡಲ್ ನಂಬರ್ 9ಅಲ್ಲಿ ಹಾಕಬೇಕಾಗತ್ತೆ. 8 ತೊಗೊಂಡ್ರೆ ದಾರ ಇಲ್ಲ ಮಿಸ್ ಆಗುತ್ತೆ ಸ್ವಲ್ಪ ದಾರ ಥ್ರೆಡ್ ಎಲ್ಲ, ಅದಕ್ಕೋಸ್ಕರ ಇದು 7 ಎಳೆ ತೊಗೊಂಡಿದ್ದೀನಿ. ಸ್ಟಿಫಾಗಿ ನೀಟಾಗಿ ಬಂದಿದೆ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ಬೇಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ಈ ಡಿಸೈನ್ಗೆ ನೀವು ಸೆಕೆಂಡ್ ಸ್ಟೆಪ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು, ಬೇಕಂದರೆ ಇದೇ ಥರ ಹಾಕೋಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದನ್ನು ಡಬಲ್ ಕಲರಲ್ಲೂ ಕೂಡ ಹಾಕ್ತಾರೆ. ಸೊ ನಾನು ಸಿಂಗಲ್ ಕಲರಲ್ಲೇ ತೋರಿಸಿದ್ದೀನಿ. ಸೊ ಸೆಂಟ್ರಲ್ಲಿ 1 by 1 ಕುಚ್ಚು ಕಟ್ಕೋಬೋದು, ಇಲ್ಲ 2 ಆರ್ಚಿಗೆ 1 ಕುಚ್ಚಾದರೂ ಕಟ್ಕೋಬೋದು. ವಿತೌಟ್ ಕುಚ್ಚೂ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಸೆಂಟರ್ ಅಂದರೆ 3rd ರಿಂಗ್ಗೆ ನಾನು ಕುಚ್ಚು ಕಟ್ಟಿದ್ದೀನಿ. ಸೊ ಮೀಡಿಯಮ್ ಸೈಜ್ ಚಿಕ್ಕದಾಗೆ ಕುಚ್ಚು ಕಟ್ಟಿದ್ದೀನಿ. 1 by 1 ಕಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ರಿಂಗ್ ಕಟ್ಟಿಲ್ಲ, ಒಂದು ಆರ್ಚಿಗೆ ಕಟ್ಟಿದ್ದೀನಿ ಈ ರೀತಿ. ಸೊ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ಬೇಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ. ಸೊ ಬೇಕಂದರೆ ಸೆಕೆಂಡ್ ಆರ್ಚ್ ನಿಮಗೆ ಇದು ಇಷ್ಟ ಆದರೆ ಇದು ಹಾಕ್ಬೋದು, ಚೇಂಜ್ ಮಾಡ್ತೀನಿ ಅಂದರೆ ಚೇಂಜ್ ಮಾಡ್ಕೋಬೋದು. ಸೊ ಆ ರೀತಿ ಕೂಡ ಮಾಡ್ಕೋಬೋದು. ವಿತೌಟ್ ಕುಚ್ಚು ಅಂದರೆ 6 ರಿಂಗ್ಸ್ ಆದಷ್ಟು 6 ರಿಂಗ್ಸ್ ಹಾಕ್ಕೊಳ್ಳಿ. 5ಗಿಂತ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಯು ಶೇಪ್ ಬಂದಷ್ಟು ನಿಮಗೆ ಲುಕ್ ಜಾಸ್ತಿ ಆಗುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿಲ್ಲ ಲೈಕ್ ಕಡೆನ ಮರಿಬೇಡಿ. ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಬೇಸ್ ಅಂತೂ ಟ್ರೈ ಮಾಡಿ ಫ್ರೆಂಡ್ಸ್. ಬೀಡ್ ಆ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.